ಇದುವರೆಗೆ ನೋಡ್ತಾ ಬಂದ್ವಲ್ಲ ಸರ್, ಎಷ್ಟು ಪ್ರಕರಣದಲ್ಲಿ ಕೆಲವು ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯದಲ್ಲಿ ಆಗ್ಬೋದು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆಗ್ಬೋದು, ಎಂತಹ ಒಂದು ರೀತಿಯ ಅವಿವೇಕದ ಮಾತುಗಳನ್ನ ಹೇಳ್ಬಿಡ್ತಾರಲ್ಲ. ಹಾಗಾಗಿ ಇದನ್ನು ತೇಲಿ ಇಡ್ತಾ ಇದ್ದೀವಿ, ಹಾಗಾಗಿ ಇದನ್ನು ನಾವು ಖುಲಾಸೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಡ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ಹೇಳ್ತಾರೆ. ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೋ ಆ ರೇಪ್ ಕೇಸಲ್ಲಿ ಇವರೆಲ್ಲರೂ ಕೂಡ ಸೇರಿ ಮಾಸ್ ರೇಪ್ ಮಾಡಿದಂಥವ್ರು ಅಷ್ಟು ಸುಲಭದಲ್ಲಿ ಇವ್ರನ್ನ ಬಿಡೋಕ್ಕಾಗಲ್ಲ, ಓಡೋಗಿ ಅವ್ರನ್ನ ಜೈಲಲ್ಲಿ ಸೇರಿ ಅಂತ ಹೇಳಿದರು ಮೇಡಮ್. ಇಟ್ಸ್ ಅ ಬ್ಯೂಟಿ. ಮತ್ತು ಅವಂಥವರಿಂದಲೇ ನಾವು ಇನ್ನೂ ಉಸಿರಾಡ್ತಾ ಇರೋದು, ನ್ಯಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆಗಳಿರುವಂಥದ್ದು. ಈ ರೀತಿ ಒಂದು ಹೈ ಪ್ರೊಫೈಲ್ ಕೇಸಸ್ಸು ಬಂದಾಗ, ಈಗ ದರ್ಶನ್ ಪ್ರಕರಣ ತಗೊಳ್ಳಿ. ದರ್ಶನ್ ಪ್ರಕರಣ ತಗೊಂಡಾಗ ಇಲ್ಲಿ ಲೋಕಲಲ್ಲಿ ಇದು ನಿಂತ್ಕೊಳ್ಳೋದೇ ಇಲ್ಲ ಅಂತ ಹೇಳುವಂಥದ್ದನ್ನ ಮಾತಾಡ್ತಾಯಿದ್ರು. ಹಂಗಿಲ್ಲ. ಆ ಕೇಸಲ್ಲಿ ಏನಾಗಿತ್ತು, ಅವ್ರಿಗೆ ಬೇಲ್ ಕೂಡ ಆಗೋಗಿತ್ತು. ಬಟ್ ಅದೇ ಕಂಟಿನ್ಯೂ ಆಗೋಗಿದ್ದಿದ್ರೆ ಜಸ್ಟಿಸ್ ಸಿಸ್ಟಮ್ ಮೇಲೆ ಯಾರಿಗೂ ಕೂಡ ನಂಬಿಕೆ ಉಳ್ಕೋತಿರಲಿಲ್ಲ. ಇದು ಒಂದು ರೀತಿಯಾದಂಥ ಪ್ರೈಮಾ ಫೇಸಿ ಎವಿಡೆನ್ಸಸ್ ಎಲ್ಲ ಇಟ್ಕೊಂಡಿರುವಂಥ ಕೇಸ್ ಅದರಲ್ಲಿ. ಆತನ ಒಂದು ಇನ್ವಾಲ್ವ್ಮೆಂಟು ಅಲ್ಲಿ ಎದ್ದು ಕಾಣ್ತಾ ಇದೆ. ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್ಲಿ ಇವೆಲ್ಲವೂ ನಡೆದಿದೆ. ಅಲ್ಲಿ ನಾವು ಕೂಡ ಆತನನ್ನು ಪ್ರೀತಿ ಮಾಡ್ತೇವೆ, ಆದರೆ ಕ್ರೈಮಲ್ಲಿ ಸಿಕ್ಕಾಕೊಂಡಾಗ ನಾವು ಯಾರನ್ನೂ ಪ್ರೀತಿ ಮಾಡುವಂಥದ್ದು ಆಗೋದಿಲ್ಲ, ಅದು ಬೇರೆ ವಿಚಾರ. ಆದರೆ ಅವನೊಬ್ಬ ಅಪರಾಧಿಕ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನದಟ್ಟಾಗಿದ್ದಾಗ ಆತನಿಗೆ ನೋ ವೇ, ಏನು ಮಾಡೋಕ್ಕಾಗಲ್ಲ, ನಿನಗೆ ಬೇಲಿಲ್ಲ, ನೀನು ಒಳಗಿರಬೇಕು, ನೀನು ಭಾಳ ಪ್ರಭಾವಿ ಇದೆಯಾ, ನೀನು ಏನು ಬೇಕಾದರೂ ಮಾಡ್ತೀಯ, ಮತ್ತು ಮಾಡಿರುವಂಥ ಕೃತ್ಯ ಘನಘೋರವಾದಂಥ ಹೇಯ ಕೃತ್ಯ, ಇದಕ್ಕೆ ನೀನು ಇದು ಟ್ರಯಲ್ ಮುಗಿಯೋ ತನಕ ಒಳಗಿರಬೇಕಾಗುತ್ತೆ ಅಂತ ಹೇಳಿದ್ದಿದೆಯಲ್ಲ, ಅದು ಹಾಗೇ ಇರಬೇಕಾಗಿರೋದು. ಇಂಥದ್ದು ಕೆಲವು ಕೇಸ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಬೇಕಾಗಿತ್ತು. ಕರ್ನಾಟಕದಲ್ಲಿ ಕೆಲವು ಹೆಣ್ಣು ಮಕ್ಕಳು ರೇಪ್ ಮಾಡಿದಂಥ ವಿಚಾರದಲ್ಲಿ ಒಬ್ಬ ಧಾರ್ಮಿಕ ಮುಖಂಡ, ನನಗೆ ಅವ್ರನ್ನ ಧಾರ್ಮಿಕ ಮುಖಂಡ ಅಂತ ಹೇಳಲಿಕ್ಕೆ ನಂಗೆ ಮನಸ್ಸು ಬರಲ್ಲ. ಆ ಮಕ್ಕಳನ್ನ ನೋಡ್ತಿದ್ರೆ ಹೊಟ್ಟೆಯಲ್ಲಿ ಕಿವುಚ್ದಂಗೆ ಆಗುತ್ತೆ. ಆತ ಇವತ್ತು ಆರಾಮಾಗಿ ಓಟ ಆಡ್ತಿರ್ತಾರೆ, ಅದನ್ನು ನೋಡಿಕೊಂಡು ಈ ಮಕ್ಕಳು ಮಾನಸಿಕವಾಗಿ ಒಂದು ರೀತಿ ತೊಳಲಾಟದಲ್ಲಿದ್ದಾರೆ. ಯಾಕೆ ಹಿಂಗೆ ಅಂತ ಕೇಳ್ತಾರೆ. ನಾವು ಏನು ಹೇಳೋಣ. ಈಗ ನಾವು ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಓಡುವಂಥ ಪರಿಸ್ಥಿತಿ, ಮಕ್ಕಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ನನಗೆ ಈಗಲೂ ಕೂಡ ಈ ಪ್ರಕರಣ ಯಾವುದು, ಈ ಮಕ್ಕಳ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯ ಇದೆ ಅಂತಲೇ ನನಗೆ ನಂಬಿಕೆ ಇರೋದು. ಇದನ್ನೆಲ್ಲ ಬದಿಗಿಡೋಣ. ಈಗ ಸೌಜನ್ಯ ಪ್ರಕರಣ ಇವತ್ತು ಚಿಗುರೊಡಿತಾ ಇದೆ. ಆಶಾಭಾವನೆಯನ್ನು ಜೀವಂತವಾಗಿ ಇಟ್ಕೊಳ್ಬೋದು. ನ್ಯಾಯಾಲಯ ಅದನ್ನು ಪುರಸ್ಕರಿಸಿದೆ. ಎವಿಡೆನ್ಸ್ಗಳನ್ನ ತಾಯಿ ಕುಸುಮಾವತಿ ಕೊಟ್ಟಿದ್ದಾರೆ, ಅವ್ರ ಲಾಯರ್ ಕೊಟ್ಟಿದ್ದಾರೆ. ಒಳ್ಳೆಯ ವಕೀಲರು ಇದನ್ನು ವಾದ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆಯ ಜನ, ಕಮಿಟೆಡ್ ಆಗಿರುವಂಥ ಜನರು ಇದರಲ್ಲಿ ಇನ್ವಾಲ್ವ್ ಆಗ್ತಿರುವಂಥದ್ದು ಒಳ್ಳೆಯ ಒಂದು ಲಕ್ಷಣ ಇದು. ಮತ್ತು ಇದು ಸಂವಿಧಾನ ಎಲ್ಲವನ್ನ ಮೀರಿದಂತಹ ವ್ಯವಸ್ಥೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಎಲ್ಲೋ ದೇವ್ರು ಕಂಡುಬಿಟ್ಬಿಟ್ಟಿದ್ದಾನೆ, ದೈವಗಳು ಕಂಡುಬಿಟ್ಬಿಟ್ಟಿದ್ದಾವೆ ಅಂತ ಹೇಳುವಂಥದ್ದೆಲ್ಲ ಇದೆಯಲ್ಲ, ಅವೆಲ್ಲ ಇರಲಿ, ಅವರವರ ಇತಿಮಿತಿಯಲ್ಲಿ ಅವ್ರವ್ರು ಮಾತಾಡ್ಕೊಂಡು ಹೋಗ್ತಾರೆ. ಅಲ್ಟಿಮೇಟ್ಲಿ ಪ್ರಯೋಜನಕ್ಕೆ ಬರ್ತಾ ಇರುವಂಥದ್ದು ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದು ನಾನು ನಂಬ್ಕೊಂಡಿರುವಂಥದ್ದು. ಎಲ್ಲ ಧರ್ಮಗಳನ್ನು ಮೀರಿ, ಎಲ್ಲ ದೈವಗಳನ್ನು ಮೀರಿ ಏನಾದರೂ ನ್ಯಾಯ ಸಿಗಬೇಕಾದ್ರೆ ನಮ್ಮ ನ್ಯಾಯಾಧೀಶರ ಮೂಲಕನೇ ಸಿಗಬೇಕು. ಚಿಕಿತ್ಸೆ ಸಿಗಬೇಕಾದ್ರೆ ನಮ್ಮ ವೈದ್ಯರಿಂದನೇ ಸಿಗಬೇಕು. ಯಾವ ಮಾನವರು ಕೂಡ ಆಸ್ಪತ್ರೆಗೆ ಹೋಗದೇನೆ ವಾಸಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೇವಮಾನವರು ಕೂಡ ತಮಗೆ ನ್ಯಾಯ ಬೇಕು ಅಂತ ಇವಾಗ ಜಸ್ಟಿಸ್ ಸಿಸ್ಟಮನ್ನೇ ಹೋಗಿ ಅವ್ರ ಮುಂದೆ ಅವಲತ್ತುಗಳನ್ನು ನೋಡ್ತಾ ಇರ್ತೀವಲ್ಲ, ಜನಸಾಮಾನ್ಯರಿಗೆ ಒಂದು ಪ್ರಜ್ಞೆ ಬರ್ತಾ ಇದೆ. ಇಲ್ಲಿ ಸಂವಿಧಾನ ಇದೆ, ಇಲ್ಲಿ ಜಸ್ಟಿಸ್ ಸಿಸ್ಟಮ್ ಇದೆ, ಇಲ್ಲಿ ಒಂದು ವ್ಯವಸ್ಥೆ ನಮ್ಮನ್ನು ರಕ್ಷಿಸ್ತಾ ಇದೆ. ದಟ್ ಈಸ್ ಡಿಫ್ರೆಂಟ್ ಫ್ರಮ್ ಡಿವೈನ್ ಸ್ಪಿರಿಟ್ಸ್. ಇವು ನಂಬಬೇಕಾದ ಸ್ಪಿರಿಟ್ಗಳು
ಮತ್ತೊಂದು ಸ್ಪಿರಿಟ್ಗಳು, ಅದು ದೇವರು, ದಿಂಡ್ರು, ಇವೆಲ್ಲವೂ ಕೂಡ ಮನೆಯ ಒಳಗಿನ ಒಂದು ಭಾವನೆಗಳು, ನಂಬಿಕೆಗಳು. ಅವು ನ್ಯಾಯವನ್ನು ಕೊಟ್ಬಿಡ್ತವೆ ಅಂತೇನಿಲ್ಲ. ಅಥವಾ ಯಾರಾದರೂ ಈಗ ಸತ್ತೋಗ್ಬಿಟ್ರೆ ನ್ಯಾಚುರಲ್ ಆಗಿ ಒಬ್ಬ ಸಾಯ್ತಾ ಇದ್ದಾನೆ ಅಂತಂದರೆ ಅದು ದೇವರು ಸರಿಯಾದ ಶಿಕ್ಷೆ ಕೊಟ್ಟ, ಅವನು ಸತ್ತ ಅಂತ ಹೇಳೋದಲ್ಲ. ಅದು ಮೂರ್ಖತನ ಆಗುತ್ತೆ. ಒಂದು ಅಪರಾಧದಲ್ಲಿ ನಿಜವಾಗ್ಲೂ ಭಾಗಿಯಾಗಿದ್ದರೆ ಈ ಶುಡ್ ಬಿ ಹ್ಯಾಂಗ್ಡ್ ಲೀಗಲಿ ಟಿಲ್ ಡೆತ್. ಅದು ಬೇರೆ. ಸೊ ಅವನೇ ನ್ಯಾಚುರಲ್ ಕೋರ್ಸಲ್ಲಿ ಏನೋ ಸತ್ತಿದ್ರೆ ಅದು ಯಾರೋ ದೇವ್ರು ಕೊಟ್ಬಿಟ್ರು ಅವೆಲ್ಲ, ಆ ಕನ್ಕ್ಲೂಷನ್ಗೆ ನಾವು ಈ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥವ್ರು ಬರ್ಕೊಡೋದು. ಇವತ್ತು ಸೌಜನ್ಯಳ ಪ್ರಕರಣದಲ್ಲಿ ಯಾರು ಇದ್ದಾರೋ ಅದೇನಾದರೂ ಪ್ರೂವ್ ಆದರೆ ದೇ ಶುಡ್ ಬಿ ಹ್ಯಾಂಗ್ಡ್. ನೋ ಸೆಕೆಂಡ್ ಕ್ವಶನ್, ದೇ ಶುಡ್ ಬಿ ಹ್ಯಾಂಗ್ ಟಿಲ್ ಡೆತ್. ಯಾಕೆ ಅಂತಂದರೆ ಅಷ್ಟೊಂದು ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಬರೀ ಸೌಜನ್ಯಳಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಹಿಂಸೆ, ಅಷ್ಟೊಂದು ಅನುಮಾನಗಳ ಸೃಷ್ಟಿ, ಅಷ್ಟೊಂದು ನಂಬಿಕೆಗಳ ದ್ರೋಹ, ಅಷ್ಟೊಂದು ನಂಬಿಕೆಗಳ ಹೂತಾಕ್ದಂಥ ಒಂದು ಕೃತ್ಯ ಇದು. ದೇವ್ರನ್ನ ಅಳಿಯುವಂಥ ಕೆಲಸ, ಧರ್ಮಗಳ ನಡುವೆ ಒಡುಕು ತರುವಂಥ ಕೆಲಸ ಸಣ್ಣ ವಿಚಾರ ಅಲ್ಲ ಇದು. ಒಂದು ಹೆಣ್ಮಗಳನ್ನ ರೇಪ್ ಮಾಡಿದಲ್ದೇ ಆ ಹೆಣವನ್ನು ರೇಪ್ ಮಾಡುವ ಕೆಲಸವನ್ನು ಕೆಲವರು ಮಾಡಿದ್ದಾರೆ. ಅದಕ್ಕೆ ನ್ಯಾಯ ಕೊಡಿಸಿಲ್ಲ ಅಂದರೆ ರೇಪ್ ಅಲ್ಲದೆ ಇನ್ನೇನ್ರಿ ಅದು. ಒಬ್ಬ ಡಾಕ್ಟ್ರು ಮಾಡಬೇಕಾದ ಕೆಲಸವನ್ನು ಒಬ್ಬ ಡಾಕ್ಟ್ರು ಮಾಡಿಲ್ಲ, ಮಾಡಬೇಕಾದಂತಹ ಅಧಿಕಾರಿ ತನಿಖೆನೂ ಮಾಡಲಿಲ್ಲ, ನ್ಯಾಯವನ್ನು ಪಠಿಸಬೇಕಾದಂಥ ವ್ಯಕ್ತಿಗಳು ಅದರ ಪರವಾಗಿ ನಿಲ್ಲಿಲ್ಲ. ನಂಬಿಕೆ ದ್ರೋಹ ಅಲ್ಲದೆ ಇದಕ್ಕಿಂತ ದೊಡ್ಡ ರೇಪ್ ಇನ್ನೊಂದೇನಿದೆ. ಹಾಗಾಗಿ ಅವರಿಗೆ ಕಠಿಣವಾದಂತಹ ಸಜೆ ಇವತ್ತು ಕಾದಿದೆ. ಯಾವನು ಹೊರಟೋಗ್ಬಿಟ್ಟಿದ್ದಾನೆ ಅವನು ಬದುಕಿದ್ದ, ಯಾವನು ಬದುಕಿದ್ದಾನೆ ಅವನು ಸತ್ತ ಅಂತಾನೆ ನನ್ನ ಲೆಕ್ಕ.